ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ಇವತ್ತು ಮಾಡೋಣ ಕೇಸರ್ ಬಾದಾಮ್ ಕಟ್ಲಿ. ಇದಕ್ಕೆ 1 ಕಪ್ ಬಾದಾಮಿ, 1 ಕಪ್ ನೀರು ಮತ್ತು 1 ಕಪ್ ಸಕ್ಕರೆ ಪಾಕಕ್ಕೋಸ್ಕರ ಬೇಕಾಗತ್ತೆ. ಇದರಲ್ಲಿ ಕೇಸರಿನ ಹಾಕೋಣ, ಒಂಚೂರು ಜಾಸ್ತಿನೇ ಹಾಕೋಣ, ಯಾಕಂದ್ರೆ ಕೇಸರ್ ಬಾದಾಮ್ ಕಟ್ಲಿ ಮಾಡ್ತಿದೀವಲ್ವಾ ಅದಕ್ಕೆ. ಈಗ ಬಾದಾಮಿ ಚೆನ್ನಾಗಿ ಬೆಂದ ಮೇಲೆ ಅದರಿಂದ ನೀರು ತೆಗೆದು ಒಂಚೂರು ತಣ್ಣೀರು ಹಾಕೊಂಡು ಅದನ್ನ ತಣ್ಣಗೆ ಮಾಡ್ಕೊಳ್ಳೋಣ. ಅದರಿಂದ ಸಿಪ್ಪೆನ ತೆಗೆಯೋದು ತುಂಬಾ ಸುಲಭ ಆಗುತ್ತೆ. ಆಮೇಲೆ ಒಂದು ಜಾರ್ನಲ್ಲಿ ಬಾದಾಮಿನ ಹಾಕೊಂಡು ಅದ್ರ ಜೊತೆಗೆ 4 ಏಲಕ್ಕಿ ಬೀಜ ಹಾಕಿ ಫ್ರೈಂಗ್ ಪೇಸ್ಟ್ ಮಾಡ್ಕೊಳ್ಳೋಣ. ಪಾಕ ನಮ್ಗೆ ಸ್ವಲ್ಪ ದಪ್ಪಗೆ ಬರ್ಬೇಕು, ಅಥವಾ 2-3 ಎಳೆ ಅಥವಾ 1 ದಪ್ಪದ ಎಳೆ ಬಂದ್ರೆ ಸಾಕು. ಮತ್ತೆ ಒಂದು ತಪ್ಪಲೆನಲ್ಲಿ ತುಪ್ಪ ಮತ್ತೆ ರುಬ್ಕೊಂಡಿರೋ ಮಿಶ್ರಣ ಹಾಕೊಳ್ಳೋಣ. ಅದೊಂಚೂರು ಗಟ್ಟಿ ಆಗೋವರೆಗೂ ಮಾಡಿಕೊಂಡು ನಂತರ ಮಾಡಿರೋ ಪಾಕನ ಅದರಲ್ಲಿ ಮಿಕ್ಸ್ ಮಾಡಿ ತುಂಬಾ ಒಂಚೂರು ಲಂಪ್ಸ್ ಇಲ್ದಿರೋ ಹಾಗೆ ಕ್ಲೀನಾಗಿ ಅದನ್ನ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗತ್ತೆ, ಸೈಡ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ಪ್ಲೇಟ್ನಲ್ಲಿ ಒಂದು ಬಟರ್ ಪೇಪರ್ ಹಾಕೊಳ್ಳೋಣ. ಅದಕ್ಕೆ ಒಂಚೂರು ತುಪ್ಪನ ಸವರ್ಕೊಂಡು ಮಾಡಿಟ್ಕೊಂಡಿರೋ ಮಿಶ್ರಣನ ಅದ್ರಲ್ಲಿ ಹಾಕಿ ಹರಡಿಸ್ಕೊಳ್ಳೋಣ. ಅದ್ರ ಮೇಲೆ ಇನ್ನೊಂದು ಬಟರ್ ಶೀಟ್ ಹಾಕೊಂಡ್ರೆ ಅದೊಂಚೂರು ಸ್ಮೂತ್ ಆಗಿ ಬರುತ್ತೆ. ಇದಾದ್ಮೇಲೆ ಹಾಗೆ ಕೌಂಟರ್ ಮೇಲೆ 1 ಗಂಟೆಗಾಲ ಹಾಗೆ ಬಿಡಿ, ಮತ್ತೆ ಒಂಚೂರು ಫ್ರಿಜ್ ನಲ್ಲಿ ಹಾಕಿ. ಈಗ ಬೇಕಾದ್ರೆ ಅದಕ್ಕೆ ಈ ಬೆಳ್ಳಿದು ವರ್ಕ್ ಅಂತಾರಲ್ಲ ಅದನ್ನ ಹಾಕ್ಬೋದು, ಅಥವಾ ನಿಮ್ಗೆ ಹೇಗ್ ಬೇಕೋ ಆ ತರ ಅದನ್ನ ಬಾದಾಮಿ ಹಾಕಿ ಕೂಡ ಡೆಕೋರೇಟ್ ಮಾಡ್ಬೋದು. ನಾನಿಲ್ಲಿ ಈ ಸಿಲ್ವರ್ ಪೇಪರ್ ಹಾಕ್ತಿದ್ದೀನಿ. ಅದಾದ್ಮೇಲೆ ನಿಮಗೆ ಬೇಕಿರೋ ಶೇಪ್ ಅಥವಾ ಸೈಜ್ ನಲ್ಲಿ ಕಟ್ ಮಾಡ್ಕೊಳ್ಬಹುದು. ನಾನು ಡೈಮಂಡ್ ಶೇಪ್ಸ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಟ್ ಆದ್ಮೇಲೆ ಇದು ಸವಿಯಲು ಸಿದ್ಧ. ಧನ್ಯವಾದ.